ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನು ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಬಟ್ಟೆ ತುಂಬ ಕಡಿಮೆ ಕೊಟ್ಟಾಗ ಬಿಗಿನರ್ಸ್ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತುಂಬ ಹೆದರುತ್ತಾರೆ. ಬಟ್ಟೆ ಇಷ್ಟು ಕಡಿಮೆ ಬಂತಲ್ಲ ಅಂತ ಹೇಳಿಬಿಟ್ಟು ನಾವು ಬ್ಲೌಸು ಸರಿ ಹೊಲಿತೀವ, ತಪ್ಪಾಗುತ್ತಾ ಏನು ಅಂತೇಳಿ ತುಂಬಾ ಗಾಬರಿ ಆಗುವಂಥದ್ದು ಇರುತ್ತೆ. ಯಾಕಂದರೆ ಇದರಲ್ಲಿ ಅಡ್ಡವಾಗಿ ಬಾರ್ಡರ್ನ ಅಂದರೆ ಸ್ಲೀವ್ಗೆ ಕೊಟ್ಟಿದ್ರು, ಅದನ್ನು ಕಟ್ ಮಾಡ್ಕೊಂಡ ತಕ್ಷಣ ಬಾಡಿ ಪಾರ್ಟಿಗೆ ಬಟ್ಟೆ ತುಂಬಾ ಮೇನ್ ಫ್ಯಾಬ್ರಿಕಲ್ಲಿ ಕಡಿಮೆ ಆಗ್ತಾಯಿತ್ತು. ಅದರಲ್ಲೂ ಕಸ್ಟಮರೇ ಲೈನಿಂಗ್ ತಂದಿದ್ದರಿಂದ ಲೈನಿಂಗು ಸಹ ನನಗೆ ತುಂಬ ಕಷ್ಟ ಅಂದರೆ ಕಡಿಮೆ ಆಗ್ತಾಯಿತ್ತು. ಈ ರೀತಿ ಸಮಸ್ಯೆ ನಿಮಗೆ ಏನಾದರೂ ಬಂದರೆ ನೀವು ಏನು ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಇವ್ರದ್ದು ಬ್ಲೌಸು ಹೇಗೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, ಹೆಮ್ಮಿಂಗ್ ಬೇಕು ಅಂತ ಹೇಳಿದ್ದಾರೆ. ಅಂದರೆ ಅವರಿಗೆ ಪೈಪಿಂಗ್ ಬೇಡವಂತೆ, ಮತ್ತು ನಾವು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, ಆ ರೀತಿಯೂ ಬೇಡ, ನಮಗೆ ಹೆಮ್ಮಿಂಗ್ ಬೇಕು ಅಂತ ಹೇಳಿದ್ದಾರೆ. ಹೆಮ್ಮಿಂಗ್ ಮಾಡೋರಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಕುತ್ತಿಗೆ ಪಟ್ಟಿಯಲ್ಲಿ ಉಲ್ಟಾ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಬೇಡ, ಹೆಮ್ಮಿಂಗ್ ಮಾಡೋದಾದರೆ. ಇದು ಒಂದು ಮೆಥಡು. ನಾನು ಈ ಮೆಥಡ್ ಸಹಿತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ತುಂಬ ಈಸಿ ಮೆಥಡು. ಇದನ್ನು ಸಹಿತ ಕಲ್ತ್ಕೊಂಡ್ರು ನೀವು ಆರಾಮಾಗಿ ಬ್ಲೌಸನ್ನು ನೀವು 25 ನಿಮಿಷ 30 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಈ ರೀತಿ ಬ್ಯಾಕಲ್ಲಿ ಹೊಲಿದಾದ್ರ ಮೇಲೆ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಅಂದರೆ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು. ಯಾರೆಲ್ಲ ಈ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಂತರ ಹೆಮ್ಮಿಂಗ್ ಮಾಡಬೇಕು. ನೀವು ಪೈಪಿಂಗ್ ಮಾಡೋದಾದರೂ ಸಹಿತ ಲೈನಿಂಗನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ನಾನು ಬಟ್ಟೆ ಬ್ಲೌಸ್ ಪೀಸಲ್ಲಿ ಅಂದರೆ ಮೇನ್ ಫ್ಯಾಬ್ರಿಕಲ್ಲಿ ಕಡಿಮೆ ಇದೆ, ಹಾಗಾಗಿ ಲೈನಿಂಗನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೆ. ಯಾರೆಲ್ಲ ಲೈನಿಂಗನ್ನು ಕಟ್ ಮಾಡಿ ಇದೇ ರೀತಿ ಇಟ್ಟು ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಈ ಬ್ಲೌಸ್ ಪೀಸಲ್ಲಿ ತುಂಬ ಬಟ್ಟೆ ಕಡಿಮೆ ಬಂತು. ನಾನು ಕಡಿಮೆ ಬಂದಾಗ ಹೇಗೆ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ, ಹೇಗೆ ಐಡಿಯಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಬ್ಲೌಸಲ್ಲಿ ಹೇಳ್ತೀನಿ. ಯಾಕಂದರೆ ತುಂಬ ಜನ ಬಿಗಿನರ್ಸಿಗೆ ಗೊತ್ತಾಗ್ದೇ ಎಷ್ಟೋ ಸಲ ಬ್ಲೌಸನ್ನು ಹಾಳು ಮಾಡಿರೋದಿದೆ, ಕಸ್ಟಮರ್ ಕೈಲಿ ಬಯಸ್ಕೊಂಡಿರೋದಿದೆ. ಯಾಕಂದರೆ ಬಿಗಿನರ್ಸ್ ಹೊಲಿತಾ ಇರೋರಿಗೆ ಬ್ಲೌಸ್ ಕೊಟ್ಟಾಗ ಕಸ್ಟಮರು ತುಂಬ ಅಬ್ಸರ್ವ್ ಮಾಡ್ತಾರೆ. ಅದೇ ಸರ್ವಿಸ್ ಇರೋರಿಗೆ ಬ್ಲೌಸ್ ಕೊಟ್ಟರು ಅಂದರೆ ನಿಜವಾಗ್ಲೂ ಅವ್ರು ಅಬ್ಸರ್ವ್ ಮಾಡಲ್ಲ. ಯಾಕಂದರೆ ಸರ್ವಿಸ್ ಇರೋರು ಇದು ಸ್ಟೈಲ್ ಕಂಡ್ರಿ, ಇವಾಗ ಇದೇ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ಒಂದು 2 ಸತಿ ಹೇಳಿದ್ರು ಅಂದರೆ ಅವ್ರು ನಂಬಿಡ್ತಾರೆ. ಅದೇ ಬಿಗಿನರ್ಸಿಗೆ ಬ್ಲೌಸನ್ನು ಕೊಟ್ಟಿರ್ತಾರೆ, ಆಗ ಅವರ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕಸ್ಟಮರು ಕಂಡು ಹಿಡಿತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂದರೆ, ನೀವು ಟೈಲರಿಂಗ್ ಕಲಿತು ಒಂದು 2-3 ವರ್ಷ ನೀವು ಚಿಕ್ಕ ಚಿಕ್ಕ ತಪ್ಪುಗಳನ್ನು ಸಹಿತ ಕಸ್ಟಮರ್ಗೆ ಕಂಡುಹಿಡಿಯೋಕ್ಕೆ ಬರಬಾರ್ದು. ಆ ರೀತಿ ನೀವು ಸ್ಟಿಚ್ ಮಾಡಿ ಕೊಡಬೇಕು. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿ ನೆಕ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇವರು ಹೆಮ್ಮಿಂಗ್ ಹೇಳಿದ್ದಾರೆ. ಫ್ರೆಂಡ್ಸ್, ಇವರು ಏನು ಅಂದರೆ, ನನಗೆ ಈ ಕಸ್ಟಮರ್ ಬ್ಲೌಸ್ ಹೊಲಿತಿದ್ದೀನಲ್ಲ, ಇವರು ಬೆಂಗಳೂರಲ್ಲಿ ಇದ್ರಂತೆ, ನಮ್ಮೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸಿದ್ರಲ್ವ, ಇಲ್ಲಿ ಸ್ಟಿಚಿಗೆ ಕೊಡೋಕ್ಕೆ ಸ್ವಲ್ಪ ಫಸ್ಟಿಗೆ ಅನುಮಾನ ಮಾಡಿದ್ರು. ಆದರೆ ನಾವು ಫಸ್ಟ್ ಒಂದು ಬ್ಲೌಸ್ ಕೊಟ್ಟು ನೋಡಿ ಅಂತ ಹೇಳಿದ್ವಿ. ಫಸ್ಟ್ ಒಂದು ಬ್ಲೌಸ್ ಕೊಟ್ಟಾಗ ಅವರು ಅಷ್ಟೇ ಸಣ್ಣ ತಪ್ಪು ಕಂಡುಹಿಡಿತಾ ಇದ್ರು. ಯಾಕಂದರೆ ಅವ್ರು ಹಾಗೆ ಅಲ್ಲೆಲ್ಲ ಸ್ಟಿಚ್ ಮಾಡಿಸಿರ್ತಾರಲ್ವ, ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಅನ್ನೋ ಥರ ಅವರು ನಮ್ಮ ಮನೇಲೇ ಬ್ಲೌಸನ್ನು ವೇರ್ ಮಾಡಿಬಿಟ್ಟು ನೋಡಿದ್ರು. ಏನೂ ತಪ್ಪು ಕಂಡು ಹಿಡಿಯೋಕ್ಕೆ ಗೊತ್ತಾಗಲಿಲ್ಲ ಅಂದಾಗ ಒಪ್ಕೊಂಡ್ರು, ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇನ್ನೂ 3 ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆದರೆ ಒಂದು ಸ್ಯಾರಿ ಬ್ಲೌಸ್ ಇದರಲ್ಲಿ ಬಟ್ಟೆ ತುಂಬಾ ಕಡಿಮೆ ಬೀಳ್ತಾಯಿತ್ತು. ಲೈನಿಂಗು ಕಡಿಮೆ ತಂದಿದ್ರು, ಮೈನ್ ಫ್ಯಾಬ್ರಿಕ್ಕು ಕಡಿಮೆ ಇತ್ತು. ನೋಡಿ, ಈ ರೀತಿ ಫ್ರಂಟಲ್ಲಿ ನಾನು ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಬಟ್ಟೆ ಕಡಿಮೆ ಕೊಟ್ಟಿದ್ರು ಅಂತಂದರೆ ಬಟ್ಟೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಅಂತ ವಾಪಸ್ ಕೊಟ್ಬಿಡ್ತಾರೆ. ನಾನು ತುಂಬ ಜನ ಟೈಲರ್ಸ್ ನೋಡಿದ್ದೀನಿ, ಬಟ್ಟೆ ಕಡಿಮೆ ಇದೆ, ನೀವು ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂಥೇಳಿ. ಆದರೆ ಹೇಗಿರುತ್ತೆ ಅಂದರೆ, ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಬೇರೆ ಪೀಸ್ ತಂದು ಹೊಲಿದ್ರೂ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ. ಹಾಗಾಗಿ ಸ್ಯಾರಿ ಬ್ಲೌಸಲ್ಲೇ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ನಾವು ಅಡ್ಜಸ್ಟ್ ಮಾಡಿ ಐಡಿಯಾನ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಟೈಲರ್ಸಿಗೆ ತುಂಬ ಐಡಿಯಾಸ್ ಇರಬೇಕು. ಹಾಗೆ ಹೀಗೆ ಮಾಡಬೇಕು ಅಂತ ನೀವೊಂದು ಕ್ರಮಬದ್ಧವಾಗಿ ಸ್ಟಿಚಿಂಗನ್ನು ಮಾಡಬೇಕು. ಹೇಗಾತೋ ಹೇಗೆ ಟೈಮಿಂಗ್ಸ್ ಇಲ್ದಂಗೆ ಒಟ್ರಾಸಿ ನೀವು ಸ್ಟಿಚಿಂಗ್ ಕೆಲಸನ ಮಾಡೋಕ್ಕೆ ಹೋದರೆ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ನಿಮಗೆ ಒಂದು ಸಕ್ಸಸ್ ಅನ್ನೋ ಸಿಗೋದಿಲ್ಲ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟಲ್ಲಿ ನಾನು ಈ ರೀತಿ ಐಡಿಯಾಸ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಯಾಕಂದರೆ ನಾನಿಲ್ಲಿ ನೋಡಿ, ಈಗ ಇಡ್ತಾ ಇರೋಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಆಗ್ತಿದೆ. ಲೈನಿಂಗ್ ನೀವು ನೋಡ್ತಾ ಇರ್ಬೋದು, ಅದು ನಾವು ಸೆರಗು ಹಾಕೊಳ್ಳೋ ಕಡೆ ಬರುತ್ತೆ. ಪ್ಯಾಚ್ ಕೊಟ್ಟರೂ ಸಹಿತ ಅಷ್ಟೊಂದಾಗಿ ಗೊತ್ತಾಗಲ್ಲ. ಬಟ್ಟೆ ಕಡಿಮೆ ಇದ್ದಾಗ ಮೇಯ್ನಾಗಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ನಾವು ನೀಟಾಗಿ ಸ್ಟಿಚ್ ಮಾಡಬೇಕು. ಹಾಗೆ ಸ್ಲೀವ್ ನಾವು ನೀಟಾಗಿ ಸ್ಟಿಚ್ ಮಾಡಬೇಕು. ಫ್ರಂಟ್ ಪಾರ್ಟಲ್ಲಿ ನಾವು ಸೆರಗು ಹಾಕ್ಕೊಳ್ಳೋದ್ರಲ್ಲಿ ಈ ಪ್ಯಾಚ್ ವರ್ಕ್ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಅದೇ
ಬ್ಲೌಸ್ ಬೇಕು ಅಂತ ಇದ್ದರೆ ನಾವು ಈ ರೀತಿಯೆಲ್ಲ ಐಡಿಯಾಸ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು. ಆದರೆ ನೀವು ಕೊಡುವಾಗ ಹೇಳಿ ಕೊಡಿ, ಯಾಕಂದರೆ ಅವರೇ ನೋಡಿ ಬಂದರೆ ಅದು ನಾವು ದೊಡ್ಡ ತಪ್ಪು ಮಾಡಿದ್ದೀವೇನೋ ಅನ್ನೋ ಥರ ಮಾಡ್ತಾರೆ. ಆದರೆ ನೀವು ಫಸ್ಟಿಗೆ ಹೇಳಿಬಿಟ್ಟು ನಿಮ್ಮ ಬ್ಲೌಸಲ್ಲಿ ಬಟ್ಟೆ ಸಾಲಿಲ್ಲ ಈ ರೀತಿ ಆಯಿತು ಅಂತ ಹೇಳಿ ನೀವು ಫಸ್ಟಿಗೆ ಕೊಡೋದ್ರಿಂದ ಅವರಿಗೆ ಓಕೆ ಅಂತೇಳಿ ತಗೊಳ್ತಾರೆ ಕೆಲವೊಬ್ಬರು. ನೀವೇನಾದರೂ ಹೇಳದೆ ಮರ್ತು ಹಾಗೆ ಕೊಟ್ಟರೆ ಅಂದರೆ ನೋಡಿ ಈ ರೀತಿ ಮಾಡಿದ್ದೀರಾ, ಇಲ್ಲಿ ಪ್ಯಾಚ್ ಕಟ್ಟಿದ್ದೀರಾ, ಹಾಗೆ ಹೀಗೆ ಅಂತಾರೆ. ಅದೇ ಅವ್ರ ಬಟ್ಟೆ ಕೊಟ್ಟಿರೋ ಬಟ್ಟೆ ಸಾಲಿಲ್ಲ ಅಂತ ಅವ್ರು ಯೋಚನೆ ಮಾಡೋದಿಲ್ಲ, ನಾವೇ ಏನೋ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ತಾರೆ. ಅದಕ್ಕೆ ನೀವು ಏನೇ ಬ್ಲೌಸಲ್ಲಿ ನೀವು ಹೊಸ್ದಾಗಿ ಏನಾದರೂ ಸ್ಟಿಚ್ ಮಾಡಿದರೂ ಸಹಿತ ಕಸ್ಟಮರಿಗೆ ಹೇಳಿಬಿಟ್ಟು ಕೊಡಿ. ಯಾಕಂದರೆ ಹಾಗೆ ಬಿಗಿನರ್ಸ್ ಅಂತೂ ಅದನ್ನು ಮಾಡಿ ತಪ್ಪದೇ ಮಾಡಿ, ಯಾಕಂದರೆ ಅವರ ತಪ್ಪನ್ನು ತುಂಬ ಕಂಡುಹಿಡಿತಾರೆ ಯಾರೇ ಬ್ಲೌಸ್ ಕೊಡಲಿ. ಅದೇ ಸರ್ವಿಸ್ ಇರೋರು ತಪ್ಪು ಮಾಡಿ ಬ್ಲೌಸ್ ಚೆನ್ನಾಗಿ ಹೊಲ್ಕೊಟ್ಟಿಲ್ಲ ಅಂದರೂ ಸಹಿತ ನೀನು ಹೊಲ್ದಿಲ್ಲ, ಇದು ಬೇರೆಯವ್ರ ಕೈಲಿ ಹೊಲಿಸಿದ್ಯಾ ಅಂತ ಸಹ ಹೇಳ್ತಾರೆ. ಈಗ 20 ವರ್ಷದಿಂದ ಟೈಲರಿಂಗು 25 ವರ್ಷದಿಂದ ಟೈಲರಿಂಗ್ ಮಾಡೋರು ಬ್ಲೌಸ್ ಹಾಳು ಮಾಡಿಕೊಟ್ರೆ ಕಸ್ಟಮರ್ ಏನಂತಾರೆ, ಈ ಬ್ಲೌಸ್ ನೀನು ಹೊಲ್ದಿಲ್ಲ ಬೇರೆಯವ್ರ ಕೈಲಿ ಹೊಲಿಸಿದ್ಯಾ ಹಾಗಾಗಿ ಹಾಳಾಗಿದೆ ಅಂತ ಹೇಳ್ತಾರೆ ಹೊರತು ನೀವೇ ತಪ್ಪು ಮಾಡಿದ್ದೀರಾ ಅಂತೇಳಿ ಹೇಳೋದಿಲ್ಲ. ಅದಕ್ಕೆ ತುಂಬ ವರ್ಷದಿಂದ ಹೊಲಿಸಿ ಗೊತ್ತಿರುತ್ತಲ್ವ, ಹಾಗಾಗಿ ಅದೇ ನೀವು ಬಿಗಿನರ್ಸ್ ಪರ್ಫೆಕ್ಟಾಗಿ ಕಲ್ತಿರ್ತೀರಾ, ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ತಿರ್ತೀರಾ ಅಂದರೆ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿದು ಹೇಳ್ತಾರೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋದೇನು ಅಂತಂದರೆ, ಯಾವುದೇ ಬಟ್ಟೆ ಬರಲಿ ನಿಮಗೆ ನೀವು ಆಗಲ್ಲ ಅಂತ ವಾಪಸ್ ಕಳಿಸ್ಬೇಡಿ, ಹಾಗೆ ನಮಗೆ ಗೊತ್ತಿಲ್ಲ ಅಂತೇಳಿ ವಾಪಸ್ ಕಳಿಸ್ಬೇಡಿ. ಯಾಕಂದರೆ ಫ್ರೆಂಡ್ಸ್ ಇವಾಗ ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ನೀವು ನೀಟಾಗಿ ನೋಡಿ ಕಲ್ತ್ಕೊಂಡು ಮಾಡ್ಕೊಳ್ಳಿ. ಹಾಗಾಗಿ ನಾನು ಹೇಳ್ತೀನಿ, ಟಾಪ್ ಫಿಟ್ಟಿಂಗ್ ಆಗಿರ್ಬೋದು, ಡ್ರೆಸ್ ಫಿಟ್ಟಿಂಗ್ ಮತ್ತು ನೈಟಿ ಫಿಟ್ಟಿಂಗು ಮತ್ತು ಈ ಥರ ಸ್ಟಿಚ್ ಮಾಡೋದು ಯಾವುದೇ ಆದರೂ ಸಹಿತ ಈಗೆಲ್ಲ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಿಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಏನು ಬೇಕಿದ್ರೂ ಕಲಿಯೋವಂಥ ಒಂದು ಅವಕಾಶ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಫ್ರಂಟಲ್ಲಿ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಆದರೆ ಈ ಪಾರ್ಟ್ ಅಟ್ಯಾಚ್ ಮಾಡ್ತಾ ಇರೋ ಪಾರ್ಟು ಸೆರಗು ಹಾಕೊಳ್ಳೋ ಕಡೆ ಬರುತ್ತೆ. ಅವರಿಗೆ ಹೇಳಿ ಕೊಡ್ತೀನಿ ನಾನು, ಯಾಕಂದರೆ ಅವರು ಹೈಟು ಇದ್ದಾರೆ, ತುಂಬ ಸ್ವಲ್ಪ ದಪ್ಪನೂ ಇದ್ದಾರೆ, ಹಾಗಾಗಿ ಅವರಿಗೆ ಈ ರೀತಿ ಪ್ಯಾಚ್ ವರ್ಕ್ ಕೊಡಲೇಬೇಕು. ಆದರೆ ನೀವು ನೋಡ್ಕೊಳ್ಳಿ, ಸೆರಗು ಹಾಕೊಳ್ಳೋ ಕಡೆಗೆ ಈ ಪ್ಯಾಚ್ ವರ್ಕ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಸೆರಗು ಅಂದರೆ ಈ ಕಡೆ ಸೈಡ್ ಬಲಗಡೆ ಸೈಡಲ್ಲಿ ಸೆರಗು ಬರಲ್ಲ, ಆ ಸೈಡಲ್ಲಿ ಈ ರೀತಿ ಪ್ಯಾಚ್ ವರ್ಕನ್ನು ಕೊಡೋಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ಫ್ರಂಟು ಬ್ಯಾಕು ಎರಡು ರೆಡಿ ಆಯಿತು. ನಾನು ಹಿಂದಿನ ವಿಡಿಯೋದಲ್ಲಿ ಫ್ರಂಟು ನಾನು ಎರಡು ಈ ರೀತಿ ಕಟ್ ಮಾಡ್ಕೊತಿರ್ಲಿಲ್ಲ, ಟಕ್ಸ್ ಹಿಡಿದ ಮೇಲೇ ಕಟ್ ಮಾಡ್ಕೊಳ್ತಿದ್ದೆ. ಆದರೆ ಈ ವಿಡಿಯೋದಲ್ಲಿ ಈ ರೀತಿ ಕಟ್ ಮಾಡಿಕೊಂಡೇ ಟಕ್ಸ್ ಹಿಡಿತಾ ಇದ್ದೀನಿ. ನೋಡಿ, ನಮ್ಮ ಟಕ್ಸ್ ಮಾರ್ಕ್ ಅನ್ನೋದು ಇವಾಗ ಹೇಳ್ಕೊಡ್ತೀನಿ. ಈ ರೀತಿ ಇರುತ್ತೆ ನಮ್ಮ ಟಕ್ಸ್ ಮಾರ್ಕು. ಟಕ್ಸ್ ಮಾರ್ಕ್ ಹಾಕೋದಾಗಲಿ ಟಕ್ಸ್ ಹಿಡಿಯೋದಾಗಲಿ ನಮ್ಮ ಚಾನಲಲ್ಲಿ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ವೀಡಿಯೋಸನ್ನು ಹೋಗಿ ನೋಡಿ ಚೆಕ್ ಮಾಡಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಈ ರೀತಿ ಮಡಚಿ ಒಂದು ಕಚ್ಚನ್ನು ಹಾಕ್ಕೊಳ್ಳಿ, ಮತ್ತು ಸೆಕೆಂಡ್ ಈ ರೀತಿ ಮಡಚಿ ಒಂದು ಕಚ್ಚನ್ನು ಹಾಕ್ಕೊಳ್ಳಿ, ಮೂರನೇದು ಈ ರೀತಿ ಮಡಚಿ ಒಂದು ಕಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ನಮ್ಮ ಚಾನಲಲ್ಲಿ ಈ ಟಕ್ಸ್ ಹಿಡಿಯೋದನ್ನು ಇಷ್ಟು ಈಸಿಯಾಗಿ ಹೇಳ್ಕೊಟ್ಟಿರೋದು ಬಿಟ್ಟರೆ ಮತ್ತು ಯಾವ ಚಾನಲಲ್ಲೂ ಇಲ್ಲ. ನೋಡಿ, ಒಂದೊಂದು ಗ್ಯಾಪ್ 2.5 ದಪ್ಪ ಇದ್ದವರಿಗೆ 2.5 ಇಂಚ್ ಗ್ಯಾಪ್ ಇರಬೇಕು, ತೆಳು ಇದ್ದವರಿಗೆ 2 ಇಂಚ್ ಗ್ಯಾಪ್ ಇರಬೇಕು. ಈ ರೀತಿ ಟಕ್ಸನ್ನು ಮಾರ್ಕ್ ಮಾಡಿಕೊಂಡು ಟಕ್ಸ್ ಪಾಯಿಂಟನ್ನು ಹಾಕಿ ಫ್ರೆಂಡ್ಸ್, ಬ್ಲೌಸು ನೀಟಾಗಿ ಕೂರಬೇಕು ಅಂದರೆ ಟಕ್ಸ್ ಇರುತ್ತಲ್ಲ ಅದು ಚೆನ್ನಾಗಿ ಬಂದಿರಬೇಕು, ಹಾಗಾದರೆ ಮಾತ್ರ ಬ್ಲೌಸು ನೀಟಾಗಿ ಕೂರುತ್ತೆ. ಫ್ರೆಂಡ್ಸ್, ನಾನು ಈ ಬ್ಲೌಸನ್ನು 2 ದಿನ ಹಿಂದೆಯೇ ಹೊಲಿದೆ, ಆದರೆ ತುಂಬ ಜನ ಕಸ್ಟಮರ್ ಈ ಬ್ಲೌಸ್ ಹೊಲಿಯೋ ಟೈಮಲ್ಲಿ ಬಂದು ಹಾಗೇ ಟೈಮ್ ಆಗೋಗಿ ಹಾಗೇ ಎತ್ತಿಟ್ಟಿದ್ದೆ. ವಿಡಿಯೋ ಮಾಡಿ ಹಾಕಲೇಬೇಕು ನಿಮಗೆ. ಈ ರೀತಿ ಬಟ್ಟೆ ಪೀಸು ಕಡಿಮೆ ಬಂದಾಗ ನೀವು ಹೆದರದೇನೆ ಕೆಲಸ ಮಾಡಿ ಕೊಡಬೇಕು, ಯಾಕಂದರೆ ಕಡಿಮೆ ಬಂದೇ ಬರುತ್ತೆ. ಈಗ ಬಾರ್ಡ್ರನ್ನ ಅಡ್ಡವಾಗಿ ಕೊಟ್ಟಾಗ ನಾವು ಆ ಬಾರ್ಡ್ರನ್ನ ಮತ್ತು ಬ್ಲೌಸಿಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆನ ತೆಗೆದಾಗ ಬಟ್ಟೆ ಸಾಕಾಗೋದಿಲ್ಲ. ಹಾಗೇ ವಿಡಿಯೋನ ಹೊಸಬ್ರು ಏನಾದರೂ ಈ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲ ರೀತಿಯ ವೀಡಿಯೋಸ್ ಅಂದರೆ ಬ್ಲೌಸ್ ಬಗ್ಗೆ ನಿಮಗೆ ಏನೇ ಕನ್ಫ್ಯೂಷನ್ ಇದ್ದರೂ ನಾನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಯಾರಿಗೆಲ್ಲ ಅವಶ್ಯಕತೆ ಇದೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಫ್ರೆಂಡ್ಸ್, ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಅದು ಎಷ್ಟು ಜನ ಕಸ್ಟಮರ್ ಬಂದರು ಅಂತಲೇ ಇಲ್ಲ, ನಾನು ಸ್ವಲ್ಪ ಸ್ಟಿಚ್ ಮಾಡೋದು, ಹಾಗೆ ಕಸ್ಟಮರ್ ಬಟ್ಟೆ ತೊಗೊಳ್ಳೋದು, ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡೋದು, ಕಸ್ಟಮರ್ ಬಟ್ಟೆ ತೊಗೊಳ್ಳೋದು, ಹಾಗೆ ಟೈಮ್ ಹಾಗೆ ಹೋಗ್ಬಿಡ್ತು. ನಿಮಗೋಸ್ಕರ ಹಾಗೆ ಈ ಬ್ಲೌಸ್ ಪೀಸನ್ನು ಎತ್ತಿಟ್ಟು ಮತ್ತೆ ನಾನು ಇವತ್ತು ಸ್ಟಿಚಿಂಗ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಇಷ್ಟೆಲ್ಲ ನಿಮಗೋಸ್ಕರ ನಾವು ಪ್ರಯತ್ನ ಪಡ್ತೀವಿ. ಹಾಗಿದ್ದಾಗ ನಿಮಗೆ ಒಂದು ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಗ್ತಿದೆ ಅಂತಂದರೆ ನೀವು ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್. ನೋಡಿ, ಈಗ ಫ್ರಂಟ್ ಪಾರ್ಟಲ್ಲಿ ಬೆಲ್ಟ್ ಪಟ್ಟಿಗೆ ಬಟ್ಟೆ ಕಡಿಮೆ ಬಂದಿದೆ ಮೇನ್ ಫ್ಯಾಬ್ರಿಕಲ್ಲಿ, ನಾನು ಈ ರೀತಿ ಜಾಯಿಂಟ್ ಮಾಡಿಕೊಂಡು ಕೊಟ್ಟೆ. ಈಗ ಬೆಲ್ಟ್ ಪಟ್ಟಿ ನಾನು ಈ ರೀತಿ ರೋಲ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ
ಬಟ್ಟೆ ಕಡಿಮೆ ಬಂದಾಗ ಏನು ಮಾಡೋಕ್ಕಾಗಲ್ಲ, ನಾವು ಈ ರೀತಿ ಪ್ಯಾಚ್ ವರ್ಕನ್ನು ಕೊಡಲೇಬೇಕಾಗತ್ತೆ. ಅದನ್ನು ನೀವು ಕಸ್ಟಮರ್ಗೆ ಹೇಳಬೇಕಾಗತ್ತೆ. ಒಬ್ಬೊಬ್ಬರು ಕಸ್ಟಮರು ಒಪ್ಕೊಳ್ಳೋದಿಲ್ಲ, ಇಲ್ಲ ಅದು ಹಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಬಟ್ಟೆ ಈ ರೀತಿ ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ. ತುಂಬ ದಪ್ಪ ಇದ್ದು ಹೈಟ್ ಇದ್ದವರಿಗೆ ನಾರ್ಮಲಿ ನಾವು ಈ ರೀತಿ ಪ್ಯಾಚ್ ವರ್ಕನ್ನು ಕೊಡಲೇಬೇಕಾಗತ್ತೆ. ನೋಡಿ, ಈಗ ಹೆಮ್ಮಿಂಗ್ ಮಾಡೋದಕ್ಕೆ ಹೇಳಿರೋದ್ರಿಂದ ನಾನು ಕುತ್ತಿಗೆನ ಅಂದರೆ ಕುತ್ತಿಗೆ ಪಟ್ಟಿನ ಉಲ್ಟಾ ಮಾಡಿ ನಾನು ಹೊಲ್ದಿಲ್ಲ. ಈಗ ನಾನು ಹಾಗೇ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಹೆಮ್ಮಿಂಗಿಗೆ ನಾನೀಗ ಹೊಲ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, ಈ ಬ್ಲೌಸು ಸಹಿತ ಈ ರೀತಿ ಪ್ಯಾಟರ್ನ್ ಸಹಿತ ಈಸಿ ಆಗುತ್ತೆ, ನೀವು ಟ್ರೈ ಮಾಡಿ. ಈಗ ಹೆಮ್ಮಿಂಗಿಗೆ ನಾನು ಲೈನಿಂಗಲ್ಲೇ ಬಟ್ಟೆ ಕೊಡ್ತೀನಿ, ಯಾಕಂದರೆ ಮೈನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಇಲ್ಲದೆ ಇರೋದ್ರಿಂದ ಲೈನಿಂಗಲ್ಲೇ ಕೊಡ್ತೀನಿ. ನೋಡಿ, ಈಗ ನಾನು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡಿಕೊಂಡು ನಾನು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ, ಹಾಗೆ ಸ್ಲೀವನ್ನು ಅಟ್ಯಾಚ್ ಮಾಡ್ತೀನಿ. ರಿಂಗ್ ಪಟ್ಟಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 4 ಇಂಚಿಗೆ ಈ ರೀತಿ ಕಟ್ ಮಾಡಿಕೊಂಡು ರಿಂಗ್ ಪಟ್ಟಿನ ಸ್ಟಿಚ್ ಮಾಡಬೇಕು. ಬಟ್ಟೆ ಸಾಲದೇ ಇರೋ ಕಾರಣ ಲೈನಿಂಗಲ್ಲೇ ನಾನು ರಿಂಗ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನು ಮಾಡ್ತೀರಾ ಬಟ್ಟೆ ಸಾಲದಿದ್ರೆ ಅಂತ ನನಗೂ ಕಮೆಂಟ್ ಮಾಡಿ. ಈಗ ನಾನು ಹುಕ್ಸ್ ಪಟ್ಟಿನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೂ ನಾಳೆ ಎಲ್ಲ ತುಂಬ ಒಳ್ಳೊಳ್ಳೆ ವೀಡಿಯೋಸನ್ನು ಹಾಕ್ತೀನಿ. ಹಾಗೆ ವೀಡಿಯೋಸನ್ನು ಯಾರೂ ಮಿಸ್ ಮಾಡದೆ ನೋಡಿ, ಹಾಗೆ ಸ್ಕಿಪ್ ಮಾಡ್ದೇ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ನೀವು ಕುತ್ತಿಗೆಯಲ್ಲಿ ನೀವು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನೀವು ಈ ರೀತಿ ಹಿಡಿದು ನೋಡೋ ಅಂಥ ಚಾನ್ಸು ಈ ರೀತಿ ಬ್ಲೌಸ್ ಹೊಲಿದ್ರೆ ಬರುತ್ತೆ. ಅದೇ ನೀವು ಕುತ್ತಿಗೆ ಹತ್ರ ಉಲ್ಟಾ ಫೋಲ್ಡ್ ಮಾಡಿ ಹೊಲಿಯೋದಾದರೆ ಈ ರೀತಿ ಬರಲ್ಲ. ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ನೀವು ಹೊಲಿಯೋದ್ರೊಳಗಡೆ ನೋಡ್ಕೋಬೇಕಾಗತ್ತೆ. ಈಗ ನಾನು ಕ್ರಾಸ್ ಪಟ್ಟಿನ ಕಟ್ ಮಾಡಿ ನಿಮಗೆ ಕುತ್ತಿಗೆ ಪಟ್ಟಿಗೆ ಕೊಡೋದು, ಹೆಮ್ಮಿಂಗಿಗೆ ಕೊಡೋದು ಯಾವ ರೀತಿ ಅಂತೇಳಿ ಹೇಳ್ಕೊಡ್ತೀನಿ. ಅದು ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ಲೀವಲ್ಲಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿದ್ರಲ್ಲಿ ಉಳಿದಿತ್ತು, ನಾನು ಹಾಗಾಗಿ ಕಟ್ ಮಾಡಿಕೊಂಡೆ. ಯಾಕಂದರೆ ಆದಷ್ಟು ಕ್ರಾಸಾಗಿ ಕುತ್ತಿಗೆ ಪಟ್ಟಿಗೆ ನೀವು ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಅದೇ ನೀವು ಸ್ಟ್ರೈಟ್ ಪೀಸನ್ನು ಕಟ್ ಮಾಡಿಕೊಂಡಾಗ ಹೆಮ್ಮಿಂಗ್ ಅನ್ನೋದು ಸುಕ್ ಬರುತ್ತೆ. ಹೆಮ್ಮಿಂಗು ನೀಟಾಗಿ ಬರಬೇಕು, ಪೈಪಿಂಗು ನೀಟಾಗಿ ಬರಬೇಕು ಅಂದರೆ ಈ ರೀತಿ ಕ್ರಾಸನ್ನು ಜಾಸ್ತಿ ಚೆನ್ನಾಗಿ ಕಟ್ ಮಾಡ್ಕೊಬೇಕು. ಕ್ರಾಸ್ ಇಲ್ಲ ಅಂದರೆ ಮಾತ್ರ ಕುತ್ತಿಗೆ ಪಟ್ಟಿ ಸುಕ್ ಬರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಡೀಪ್ ಇಲ್ಲದೆ ಇರೋದ್ರಿಂದ ಜಾಸ್ತಿ ಏನು ಕ್ರಾಸ್ ಪಟ್ಟಿ ಬೇಕಾಗಿರಲಿಲ್ಲ, ಹಾಗಾಗಿ ನಾನು ಒಂದು 5 ರಿಂದ 6 ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡೆ. ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ, ಅಂದರೆ ಒಂದ್ರ ಮೇಲೆ ಒಂದ್ರನ್ನ ನೀವು ಅಟ್ಯಾಚ್ ಮಾಡ್ತಾ ಹೋಗಿ, ಯಾಕಂದರೆ ಒಂದೊಂದನ್ನೇ ಕಟ್ ಮಾಡ್ಕೊಳ್ತಾ ಹೋದರೆ ಟೈಮ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಈ ರೀತಿ ನೋಡಿ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಒಂದೊಂದು ವೀಡಿಯೋಸಲ್ಲೂ ಒಂದೊಂದು ಹೆಚ್ಚಿಗೆ ಟಿಪ್ಸೇ ಇರುತ್ತೆ. ಯಾರೆಲ್ಲ ಟೈಲರ್ಸ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಯೂಸ್ಫುಲ್ ಆಗಿರೋಂಥ ಮಾಹಿತಿ ನನ್ನ ವಿಡಿಯೋದಲ್ಲಿ ಸಿಗುತ್ತೆ. ಹಾಗೆ ಯಾವ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ನಾನು ಯಾವುದೇ ವಿಡಿಯೋ ಮಾಡಲಿ ಏನಾದರೂ ಒಂದು ನಿಮಗೆ ಯೂಸ್ ಇರಬೇಕು, ಅದು ಹಾಗಾಗಿದ್ದರೆ ಮಾತ್ರ ನಾನು ವೀಡಿಯೋಸನ್ನು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಇನ್ನೊಂದು ಸರಿ ನಾನು ಅಳತೆ ಮಾಡ್ಕೊಂಡೆ. ಒಂಚೂರು ಹುಕ್ಸ್ ಪಟ್ಟಿಯಲ್ಲಿ ಜಾಸ್ತಿ ಬಂದಿದ್ದರಿಂದ ಸ್ವಲ್ಪ ಕ್ರಾಸಾಗಿ ನಾನು ಕಟ್ ಮಾಡಿಕೊಂಡೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನು ಕುತ್ತಿಗೆ ಪಟ್ಟಿಯನ್ನು ಕೊಡ್ತಾಯಿದ್ದೀನಿ. ಸಿಂಗಲ್ ಪಟ್ಟಿನ ಕೊಡಬೇಡಿ ಹೆಮ್ಮಿಂಗಿಗೆ. ಸಿಂಗಲ್ ಪಟ್ಟಿ ಕೊಟ್ಟಾಗ ಉಲ್ಟಾ ಫೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ನೀವು ಸಿಂಗಲ್ ಪಟ್ಟಿನ ಕೊಡಬೇಡಿ. ಡಬಲ್ ಪಟ್ಟಿನ ಕ್ರಾಸ್ ಪಟ್ಟಿನ ಈ ರೀತಿ ಕೊಡಿ. ನೋಡಿ, ಈ ರೀತಿ ಡಬಲ್ ಅಂದರೆ ಕ್ರಾಸನ್ನು ನೀವು ಪಟ್ಟಿನ ಜಾಯಿಂಟ್ ಮಾಡ್ಕೊಂಡ್ರಲ್ಲ, ಈ ರೀತಿ ಡಬಲ್ ಕೊಟ್ಟಾಗ ಹೆಮ್ಮಿಂಗ್ ಅನ್ನೋದು ಹೆಮ್ಮಿಂಗ್ ಮಾಡಿದ ಮೇಲೆ ಸುಕ್ ಬರಲ್ಲ. ತುಂಬ ಜನ ಹೆಮ್ಮಿಂಗನ್ನು ಮಾಡಿರ್ತಾರೆ, ಹೇಗಂದರೆ ಕುತ್ತಿಗೆ ಅಂದರೆ ಕರು ಬಂದಲ್ಲೆಲ್ಲ ಸುಕ್ ಬಂದಿರುತ್ತೆ, ನೀಟಾಗಿ ಬಂದಿರಲ್ಲ. ಆಗ ನೀವು ಬಿಗಿನರ್ಸ್ ಏನಾದ್ರು ಆಗಿದ್ದರೆ ಕಸ್ಟಮರು ಅದನ್ನೇ ಒಂದು ಹಿಡ್ಕೊಂಡು ಇಲ್ಲಿ ಕುತ್ತಿಗೆ ಹತ್ರ ನೀವು ಚೆನ್ನಾಗಿ ಹೊಲ್ದಿಲ್ಲ, ಸುಕ್ ಬಂದಿದೆ, ಸ್ಲೀವ್ ಅಟ್ಯಾಚ್ ಮಾಡ್ದಲ್ಲಿ ಸುಕ್ ಬಂದಿದೆ ಅಂತ ಹೇಳ್ಬಿಟ್ಟು ಕಿರಿಕ್ ಮಾಡ್ತಾರೆ. ಹಾಗಾಗಿ ನೀವು ಹೆಮ್ಮಿಂಗ್ ಅಥವಾ ಪೈಪಿಂಗ್ ಮಾಡುವಾಗ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂತ ಅಂದರೆ, ನೀವು ಕ್ರಾಸ್ ಪಟ್ಟಿನ ಆದಷ್ಟು ಕಟ್ ಮಾಡ್ಕೊಬೇಕು. ಕ್ರಾಸ್ ಪಟ್ಟಿನ ಆದಷ್ಟು ಕಟ್ ಮಾಡಿಕೊಂಡ್ರೆ ನಿಮ್ಮ ಬ್ಲೌಸ್ ಅಂದರೆ ನೆಕ್ ಹತ್ರ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ, ಒಂದು ಬೋಟಿಕ್ ಸ್ಟೈಲಲ್ಲಿ ಬರುತ್ತೆ. ನೋಡಿ, ಈ ರೀತಿ ಕಟ್ಸ್ ಹಾಕೊಳ್ಳೋದು ಮಾತ್ರ ಮರಿಬೇಡಿ, ಯಾಕಂದರೆ ಹೆಮ್ಮಿಂಗ್ ಮಾಡೋ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಅಂದರೆ ಕಟ್ಸ್ ಹಾಕಿಲ್ಲ, ಕ್ರಾಸ್ ಪೀಸ್ ಕಟ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ನೀಟಾಗಿ ಕರು ಜಾಗದಲ್ಲೆಲ್ಲ ನೀಟಾಗಿ ಬರಲ್ಲ, ಮತ್ತು ಸುಕ್ ಬರುತ್ತೆ. ಫ್ರೆಂಡ್ಸ್, ಈ ರೀತಿ ಯಾರೆಲ್ಲ ಸ್ಟಿಚ್ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಹೆಮ್ಮಿಂಗ್ ಅಂದರೆ ಕೂಳೆ ಮೇಲೆ ಹೊಲಿಗೆ ಹಾಕ್ತಾಯಿದ್ದೀನಿ. ಈಗ ಉಲ್ಟಾ ಫೋಲ್ಡ್ ಮಾಡಿದ್ರೆ ಹೆಮ್ಮಿಂಗ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ.
ಸ್ಟಿಚ್ ಹಾಕೋಬಾರ್ದು. ಸ್ಟಿಚ್ ಹಾಕೋದಾದರೆ ನೀವು ನೋಡಿ ನಾನು ಈಗ ಕೈ ಇಟ್ಟು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ನೀವು ದೂರದಿಂದ ಸ್ಟಿಚ್ ಹಾಕಿ ಮತ್ತು ಹೆಮ್ಮಿಂಗ್ ಮಾಡಬೇಕು. ಈ ರೀತಿ ಕೂಳೆ ಏನಾದರೂ ಕಾಣ್ತಾ ಇತ್ತು ಅಂದರೆ ನೀವು ಕಟ್ ಮಾಡಿ ತಕ್ಕೊಳ್ಳಿ, ಯಾಕಂದರೆ ಹೆಮ್ಮಿಂಗ್ ಮಾಡಿದಾಗ ನೀಟಾಗಿ ಕಾಣಿಸಲ್ಲ. ನೋಡಿ ಈ ರೀತಿ ಪಟ್ಟಿನ ಹೆಮ್ಮಿಂಗ್ ಮಾಡೋದಕ್ಕೆ ಹಾಕೊಬೋದು. ಯಾಕಂದರೆ ಒಬ್ಬೊಬ್ರಿಗೆ ಹೆಮ್ಮಿಂಗೆ ಇಷ್ಟ ಆಗಿರುತ್ತೆ, ಹೆಮ್ಮಿಂಗೆ ಮಾಡಿ ಅಂತ ಹೇಳ್ತಾರೆ. ನೀಟಾಗಿ ಕೂರಬೇಕು. ಯಾರಿಗೆಲ್ಲ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಹಾಗೆ ಕುತ್ತಿಗೆ ಹತ್ರ ನೀಟಾಗಿ ಬ್ಲೌಸು ಕರೆಕ್ಟಾಗಿ ಫಿಟ್ಟಾಗಿ ಕೂರ್ತಾ ಇಲ್ಲ, ಅವರೆಲ್ಲ ಹೆಮ್ಮಿಂಗನ್ನು ಟ್ರೈ ಮಾಡ್ಬೋದು. ಹೆಮ್ಮಿಂಗ್ ಬ್ಲೌಸಿಗಂದರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಬ್ಲೌಸನ್ನು ಹೆಮ್ಮಿಂಗ್ ಮಾಡಿ ಕೊಡೋದ್ರಿಂದ ಬ್ಲೌಸ್ ಅನ್ನೋದು ನೀಟಾಗಿ ಶೋಲ್ಡರಲ್ಲಿ ಶೋಲ್ಡರ್ ಡ್ರಾಪ್ ಆಗದೇ ಕೂರುತ್ತೆ. ಯಾಕಂದರೆ ಕ್ರಾಸ್ ಪಟ್ಟಿನ ಸ್ವಲ್ಪ ನೀವು ಅಗಲವಾಗಿ ಕಟ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ನೀವು ಕುತ್ತಿಗೆ ಪಟ್ಟಿಗೆ ಕೊಟ್ಟಾಗ ಶೋಲ್ಡರ್ ಡ್ರಾಪ್ ಯಾರಿಗೆಲ್ಲ ಆಗುತ್ತೆ ಈ ಪ್ರಾಬ್ಲಮಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಒಬ್ಬೊಬ್ರು ಹೇಗೆ ಸ್ಟಿಚ್ ಮಾಡಲಿ ಶೋಲ್ಡರ್ ಡ್ರಾಪ್ ಅಂತ ಹೇಳಿ ಕೆಲವು ಕಸ್ಟಮರ್ ವಾಪಸ್ ತಂದು ಕೊಡ್ತಾರೆ. ಅವರು ಹೆಮ್ಮಿಂಗನ್ನು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ ಈ ರೀತಿ ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ಕೋಬೇಕು. ನೀವೆಲ್ಲ ಸ್ಲೀವನ್ನು ಇದೇ ರೀತಿ ಅಟ್ಯಾಚ್ ಮಾಡ್ತೀರಾ ಅಂತ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಸ್ಲೀವ್ ಅಟ್ಯಾಚ್ ಯಾರೆಲ್ಲ ಹೇಗೆ ಮಾಡ್ತೀರೋ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಿರ್ತಾರಲ್ಲ, ನಮಗೂ ಕಲ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವಿಗೆ ಎರಡೆರಡು ಸ್ಟಿಚ್ಚನ್ನು ಹಾಕಿ ನಾನಿಲ್ಲಿ ಸಿಂಗಲ್ ಸ್ಟಿಚ್ ತೋರಿಸಿದ್ದೀನಿ. ಯಾಕಂದರೆ ನಾನು ಹಾಕ್ತೆ ಆಮೇಲೆ ಟೈಮು ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಅಳತೆ ಬ್ಲೌಸಲ್ಲೇ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅದೇ ಕಸ್ಟಮರ್ ಇದೇ ಬ್ಲೌಸ್ ನಾನು ಫಿಟ್ಟಿಂಗ್ ಆಗ್ತಾಯಿದ್ದೀನಲ್ಲ, ಅದೇ ಬ್ಲೌಸನ್ನು ಫಸ್ಟ್ ಟೈಮಲ್ಲಿ ಕೊಟ್ಟಿದ್ರು. ನಾವು ಚೆನ್ನಾಗಿ ಹೊಲಿತೀವೋ ಇಲ್ಲೋ ಅಂತ ಅನುಮಾನದಲ್ಲೇ ಕೊಟ್ಟಿದ್ರು. ಹಾಗೆ ಹೊಲಿದಾದ್ಮೇಲೂ ಸಹಿತ ಆಗಿದೆ ಹೀಗಿದೆ ಅಂದರು. ನಾವು ಒಂದೇ ಮಾತು ಹೇಳಿದೆ, ಇಲ್ಲೇ ಹಾಕಿ ನೋಡಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾನು ಸರಿ ಮಾಡಿಕೊಡ್ತೀನಿ ಅಂದೆ. ಅವ್ರು ಇಲ್ಲೇ ಹಾಕಿ ನೋಡಿದ್ರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಯಿತು. 2 ದಿವಸದಲ್ಲಿ ಇನ್ನೂ 2-3 ಬ್ಲೌಸನ್ನು ತಂದು ಕೊಟ್ಟರು. ಹಾಗಾಗಿ ನೀವೇನಾದರೂ ಕಸ್ಟಮರ್ ತುಂಬ ಕಿರಿಕ್ ಮಾಡ್ತಿದ್ರು ಅಂದರೆ ನೀವು ಹಾಕ್ಸಿ ನೋಡಿ ಕಳಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಒಬ್ಬೊಬ್ಬರಿಗೆ ಸಮಾಧಾನ ಇರಲ್ಲ, ಎಷ್ಟೇ ಚೆನ್ನಾಗಿ ಹೊಲ್ಕೊಟ್ರು ಏನಾದರೂ ಒಂದು ಕೊಂಕು ಹುಡುಕ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ಕಸ್ಟಮರು ನಿಮಗೆ ಸಾಧ್ಯ ಆಗತ್ತೆ ಅಂದರೆ ಅವರಿಗೆ ವೇರ್ ಮಾಡಿ ನೋಡೋದಕ್ಕೆ ಹೇಳಿ. ಮಾಡಿದಾಗ ಆ ರೀತಿ ಮಾಡಿದವಾಗ ಚೆನ್ನಾಗಿ ನೀವು ಫಿಟ್ಟಿಂಗ್ ಕೊಡ್ಬೋದು. ಫ್ರೆಂಡ್ಸ್, ನನಗೇನೋ ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡೋದೇ ಈಸಿ ಅನಿಸುತ್ತೆ. ಯಾಕಂದರೆ ಒಬ್ಬೊಬ್ಬರು ಅಳತೆ ಬ್ಲೌಸು ಅಂತಾರೆ, ಆದರೆ ನನಗೆ ಬಾಡಿ ಮೆಜರ್ಮೆಂಟೇ ತುಂಬ ಈಸಿ ಅಂತ ಅನಿಸುತ್ತೆ. ಕಟ್ಟಿಂಗಿಗಾದರೂ ಅಷ್ಟೇ, ಸ್ಟಿಚಿಂಗಿಗಾದರೂ ಅಷ್ಟೇ. ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಮಾಡೋದು ಸಹಿತ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿದೆ, ಹೋಗಿ ಚೆಕ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಆರಾಮಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಫಿಟ್ಟಿಂಗಿಗೆ ಏನು ಟೆನ್ಷನ್ ಇಲ್ಲ. ನೋಡಿ, ನಾವು ಎಕ್ಸ್ಟ್ರಾ 2 ಇಂಚ್ ಫ್ಯಾಬ್ರಿಕನ್ನು ಬಿಟ್ಟಿರ್ತೀವಿ. 2 ಇಂಚ್ ಅಥವಾ 1.5 ಇಂಚು ಈ ರೀತಿ ಉಳಿಯುತ್ತೆ. ನಿಮಗೆ ಅಷ್ಟು ಬೇಡ ಅಂದರೆ ಸೈಡಲ್ಲಿ ಕಟ್ ಮಾಡ್ಕೋಬೋದು, ಆದರೆ ಮಿನಿಮಮ್ 2 ಇಂಚೇ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸುತ್ತೆ ಕಮೆಂಟ್ ಮಾಡಿ. ಬ್ಲೌಸು ಪೀಸ್ ಕಡಿಮೆ ಕೊಟ್ಟಾಗ ಈ ರೀತಿ ಸ್ಟಿಚ್ ಮಾಡಿ ವಾಪಸ್ ಅಂತೂ ಕಳಿಸ್ಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ, ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿ ಈ ಬ್ಲೌಸು ನಿಮಗೋಸ್ಕರನೇ ಹೇಳಬೇಕು. ಯಾಕಂದರೆ ಬಟ್ಟೆ ತುಂಬ ಕಡಿಮೆ ಕೊಟ್ಟಾಗ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಹಾಗೆಯೇ ವಿಡಿಯೋ ನೋಡಿದರೆಲ್ಲ ಒಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.